ಈ ಉರಿ ಮೂತ್ರ ಅಂತಕ್ಕಂಥದ್ದು ತುಂಬಾ ಕಾಮನ್ ಆಗಿರ್ತಕ್ಕಂಥ ಒಂದು ಕಂಪ್ಲೇಂಟು. ಅದರಲ್ಲೂ ಕೂಡ ಈ ಹೆಣ್ಣು ಮಕ್ಕಳಲ್ಲಿ ಅತಿ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಸಮಸ್ಯೆ ಇದು. ಈ ಒಂದು ಉರಿ ಮೂತ್ರಕ್ಕೆ 3 ಮೇಜರ್ ಕಾರಣಗಳಿದ್ದಾವೆ. ಸೊ ಮೊದಲನೇದಾಗಿ ಯೂರಿನ್ ಇನ್ಫೆಕ್ಷನ್ನು, ಎರಡನೇದಾಗಿ ನಾವು ಉಪಯೋಗಿಸ್ತಕ್ಕಂಥ ಆಹಾರ, ಮೂರನೇದಾಗಿ ನಾವು ಉಪಯೋಗಿಸ್ತಕ್ಕಂಥ ಕೆಲವೊಂದಿಷ್ಟು ಮೆಡಿಸಿನ್ಸ್ಗಳು. ಈ ಉರಿ ಮೂತ್ರಕ್ಕೆ ತುಂಬಾ ಮುಖ್ಯವಾದ ಒಂದು ಕಾರಣ ಅಂತಂದರೆ ಯೂರಿನ್ ಇನ್ಫೆಕ್ಷನ್ನು. ಅದರಲ್ಲೂ ಕೂಡ ಈ ಹೆಣ್ಣು ಮಕ್ಕಳಲ್ಲಿ ಒಂದು ಯೂರಿನ್ ಇನ್ಫೆಕ್ಷನ್ನು ತುಂಬಾ ಕಾಮನ್ ಆಗಿರ್ತದೆ. ಅದರಲ್ಲೂ ತುಂಬ ಫ್ರೀಕ್ವೆಂಟ್ ಆಗಿ ತಿಂಗಳ ಅಥವಾ 2 ತಿಂಗಳು 3 ತಿಂಗಳಿಗೆ ಒಂದೊಂದು ಸಲ ಹೆಣ್ಣುಮಕ್ಕಳಲ್ಲಿ ಒಂದು ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಅದಕ್ಕೆ ಕಾರಣ ಏನು ಅಂತಂದರೆ ಯುರೇತ್ರ ಚಿಕ್ಕದಾಗಿರ್ತಕ್ಕಂಥದ್ದು. ಹೆಣ್ಣು ಮಕ್ಕಳಲ್ಲಿ ಗಂಡಸರಲ್ಲಿ ಕಂಪೇರ್ ಮಾಡಿದರೆ ಹೆಣ್ಣು ಮಕ್ಕಳಲ್ಲಿ ಈ ಯುರೇತ್ರ ಅಂತಕ್ಕಂಥದ್ದು ಅಂದರೆ ನಮ್ಮ ದೇಹದಿಂದ ಯೂರಿನ್ ಹೊರಗೆ ಹೋಗ್ತಕ್ಕಂಥ ಒಂದು ಏನು ಪೈಪ್ ಇದೆಯಲ್ಲ ಅದನ್ನು ಯುರೇತ್ರ ಅಂತ ಕರಿತೀವಿ. ಅದು ತುಂಬಾ ಚಿಕ್ಕದಾಗಿರೋದ್ರಿಂದ ಹೆಣ್ಣುಮಕ್ಕಳು ಯಾವಾಗ ಈ ಒಂದು ಪಬ್ಲಿಕ್ ಟಾಯ್ಲೆಟನ್ನು ಯೂಸ್ ಮಾಡ್ತಾರೆ ಅಥವಾ ಕ್ಲೀನಾಗಿ ಇಲ್ಲದೆ ಇರತಕ್ಕಂಥ ಒಂದು ಟಾಯ್ಲೆಟನ್ನು ಯೂಸ್ ಮಾಡ್ತಾರೆ, ಅಂಥ ಜಾಗದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಬ್ಯಾಕ್ಟೀರಿಯಾಸು ಈ ಚಿಕ್ಕದಾಗಿರ್ತಕ್ಕಂಥ ಯುರೇತ್ರ ಮುಖಾಂತರ ದೇಹ ಸೇರಿ ಯೂರಿನ್ ಇನ್ಫೆಕ್ಷನ್ನ ಮಾಡುತ್ತೆ. ಹಾಗೆ ಹೆಣ್ಮಕ್ಳ ಇನ್ನೊಂದು ಏನು ಸಮಸ್ಯೆ ಅಂತಂದರೆ ಈ ತಿಂಗಳ ಪೀರಿಯಡ್ ಆದಾಗ ಅವರು ಹೈಜೀನನ್ನು ಮೇಂಟೈನ್ ಮಾಡಲಿಲ್ಲ, ಪ್ಯಾಡ್ ಯೂಸ್ ಮಾಡೋದ್ರಲ್ಲಿ ಹೈಜೀನನ್ನು ಮೇಂಟೈನ್ ಮಾಡಲಿಲ್ಲ ಅಂದರೂ ಕೂಡ ಅದರಿಂದನೂ ಕೂಡ ಈ ಒಂದು ಚಿಕ್ಕ ಯುರೇತ್ರ ಮುಖಾಂತರ ಯೂರಿನ್ ಇನ್ಫೆಕ್ಷನ್ ತುಂಬ ಫ್ರೀಕ್ವೆಂಟಾಗಿ ಆಗ್ತಾ ಇರ್ತದೆ. ಈ ಒಂದು ಯೂರಿನ್ ಇನ್ಫೆಕ್ಷನ್ನಲ್ಲಿ ಯಾವ ರೀತಿಯ ಲಕ್ಷಣಗಳಿರ್ತವೆ ಅಂದರೆ ನಮಗೆ ಹೇಗೆ ಗೊತ್ತಾಗುತ್ತೆ ನಮಗೆ ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಮೊದಲನೇದಾಗಿ ಬರ್ನಿಂಗ್ ಮಿಕ್ಚುರೇಷನ್ ಅಂದರೆ ಮೂತ್ರ ಉರಿ ಆಗ್ತಕ್ಕಂಥದ್ದು. ಉರಿ ಮೂತ್ರ ಅಂತಂದರೆ ರೆಗ್ಯುಲರ್ ಆಗಿರುತ್ತೆ. ಒಂದ್ಸಲ ಉರಿ ಆಗೋದು ಮತ್ತು ಇನ್ನೊಂದು ಸ್ವಲ್ಪ ಇನ್ನೊಂದು 2-3 ಸಲ ಆವಾಗ ಆಗಲ್ಲ, ಆ ರೀತಿಯಲ್ಲ. ರೆಗ್ಯುಲರ್ ಆಗಿ ಪ್ರತಿ ಸಲ ಯೂರಿನ್ ಪಾಸ್ ಮಾಡಬೇಕಾದ್ರೂ ಕೂಡ ಉರಿ ಮೂತ್ರ ಕಾಣಿಸ್ಕೊಳ್ತಕ್ಕಂಥದ್ದು. ಎರಡನೇದಾಗಿ ಜ್ವರ ಬರ್ತಕ್ಕಂಥದ್ದು, ಹೈ ಫೀವರ್, ಸಿಕ್ಕಾಪಟ್ಟೆ ಜ್ವರ ಇರುತ್ತೆ. ಜ್ವರದ ಜೊತೆಗೆ ಚಳಿ, ಸಿಕ್ಕಾಪಟ್ಟೆ ಚಳಿ, ನಡುಗುತ್ತಾ ಇರ್ತಾರೆ, ಅಷ್ಟೊಂದು ಚಳಿ ಇರುತ್ತೆ. ಸೊ ಮೂರನೇದಾಗಿ ಪೇನ್ ಇರುತ್ತೆ. ಪೇನ್ ಎಲ್ಲಿರುತ್ತೆ ಅಂದರೆ ಹೊಟ್ಟೆಯ ಕೆಳಭಾಗದಲ್ಲಿ ನೋವಿರುತ್ತೆ, ಒಂಥರ ಹಿಂಡದಾಗೆ ಸ್ಕ್ವೀಸ್ ಮಾಡೋದಾಗಿ ಒಂದು ಪೇನ್ ಇರುತ್ತೆ. ಇನ್ಫೆಕ್ಷನ್ನು ಜಾಸ್ತಿ ಆದಂಥ ಸಮಯದಲ್ಲಿ ಯೂರಿನ್ನ ಕಲರ್ ಚೇಂಜ್ ಆಗುತ್ತೆ. ಸೊ ವೈಟಿಶ್ ಆಗುತ್ತೆ, ಕ್ಯೂ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಯೂರಿನ್ನು ರೆಡ್ ಆಗುತ್ತೆ. ಉರಿ ಮೂತ್ರಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಅಂತ ಅಂದರೆ ನಾವು ಉಪಯೋಗಿಸ್ತಕ್ಕಂಥ ಆಹಾರ. ಯಾವಾಗ ನಾವು ಹೈ ಪ್ರೋಟೀನ್ ಡಯಟ್ ಅಂದರೆ ಪ್ರೋಟೀನನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸೇವಿಸ್ತೀವಿ, ಅವಾಗ ಇವನು ನೋಡಿ ಪ್ರೋಟೀನು ನಮ್ಮ ದೇಹದಲ್ಲಿ ಸ್ಟೋರ್ ಆಗೋದಿಲ್ಲ, ಬದಲಾಗಿ ಅದು ಬ್ರೇಕ್ ಆಗಿಬಿಟ್ಟು ನಮ್ಮ ಮೂತ್ರದ ಮುಖಾಂತರ ಹೊರಗೆ ಹೋಗುತ್ತೆ. ಯಾವ ರೂಪದಲ್ಲಿ ಹೊರಗೆ ಹೋಗುತ್ತೆ ಅಂತಂದರೆ ಯೂರಿಯಾ ಆಗಿ, ಯೂರಿಕ್ ಆ್ಯಸಿಡ್ ಆಗಿ ಮತ್ತು ಕ್ರಿಯೇಟಿನ್ ಆಗಿ ನಮ್ಮ ಮೂತ್ರದ ಮುಖಾಂತರ ಹೊರಗೆ ಹೋಗುತ್ತೆ. ನಾವು ಯಾವಾಗ ಈ ಒಂದು ಪ್ರೋಟೀನನ್ನು ಜಾಸ್ತಿ ಉಪಯೋಗಿಸ್ತೀವೋ ಆವಾಗ ಈ ಮೂತ್ರದಲ್ಲಿ ಯೂರಿಯಾ, ಯೂರಿಕ್ ಆ್ಯಸಿಡ್, ಕ್ರಿಯೇಟಿನ್ ಅಂಶ ಹೆಚ್ಚಾಗಿ ಉರಿ ಮೂತ್ರ ಕಾಣಿಸ್ಕೊಳ್ಳುತ್ತೆ. ಯಾಕಂತಂದರೆ ಈ ಯೂರಿಯಾ, ಯೂರಿಕ್ ಆ್ಯಸಿಡ್ ಅಂತಕ್ಕಂಥದ್ದು ಅಸಿಡಿಕ್ಕು, ಹಾಗಾಗಿ ಬರ್ನಿಂಗ್ ಸೆನ್ಸೇಷನ್, ಉರಿ ಮೂತ್ರ ಕಾಣಿಸ್ಕೊಳ್ಳುತ್ತೆ. ಆಗ ಏನು ಮಾಡಬೇಕು? ಇದು ಯಾವುದರಿಂದ ನಮಗೆ ಪ್ರೋಟೀನ್ ಜಾಸ್ತಿ ಸಿಗ್ತಾ ಇದೆ? ನಾನ್ ವೆಜಿಟೇರಿಯನ್ ಫುಡ್ಡನ್ನು ತಿನ್ನೋದ್ರಿಂದ, ಮೊಳಕೆ ಕಟ್ಟಿದ ಕಾಳುಗಳನ್ನು ಅತಿ ಹೆಚ್ಚಾಗಿ ಉಪಯೋಗಿಸೋದ್ರಿಂದ, ಕಾಳು ಬೇಳೆಗಳನ್ನು ಅತಿ ಹೆಚ್ಚಾಗಿ ಉಪಯೋಗಿಸೋದ್ರಿಂದನೂ ಕೂಡ ನಮಗೆ ಉರಿ ಮೂತ್ರ ಕಾಣಿಸ್ಕೊಳ್ಳುತ್ತೆ. ಸೊ ನೆಕ್ಸ್ಟು ಈ ಒಂದು ಸ್ಪೈಸಿ ಫುಡ್, ಖಾರ ಇರ್ತಕ್ಕಂಥ ಆಹಾರ ಅಂದರೆ ಹಸಿಮೆಣಸಿನ್ಕಾಯಿನ ಹೆಚ್ಚಾಗಿ ಉಪಯೋಗಿಸ್ತಕ್ಕಂಥದ್ದು, ಮಸಾಲ ಪದಾರ್ಥನ ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಇದು ಇರಿಟೆಂಟಾಗಿ ಕೆಲಸ ಮಾಡುತ್ತೆ, ಉರಿ ಮೂತ್ರ ಕಾಣಿಸ್ಕೊಳ್ಳುತ್ತೆ. ಇದರ ಜೊತೆಗೆ ನಾವು ಕುಡಿತಕ್ಕಂಥ ಕಾಫಿನಲ್ಲಿರ್ತಕ್ಕಂಥ ಒಂದು ಕೆಫೀನ್ ಜಾಸ್ತಿ, ಯಾವಾಗ ಕಾಫಿ ಕುಡಿತೀವೋ ಕೆಫೀನ್ ಅಂಶ ಜಾಸ್ತಿ ಆಗಿಬಿಟ್ಟು ಇರಿಟೆಂಟಾಗಿ ನಮ್ಮ ಯೂರಿನ್ ಉರಿ ಕಾಣಿಸ್ಕೊಳ್ಳುತ್ತೆ. ನಾವು ಮದ್ಯಪಾನ ಜಾಸ್ತಿ ಸೇವನೆ ಮಾಡೋದ್ರಿಂದನೂ ಕೂಡ ನಮ್ಮಲ್ಲಿ ಉರಿ ಮೂತ್ರ ಕಾಣಿಸ್ಕೊಳ್ಳುತ್ತೆ. ಯಾಕಂದರೆ ಈ ಮದ್ಯಪಾನದಲ್ಲಿ ಒಂದು ಡೈಯೂರೆಟಿಕ್ ಎಫೆಕ್ಟ್ ಇರುತ್ತೆ, ಅಂದರೆ ಯೂರಿನ್ ಔಟ್ಪುಟ್ ಜಾಸ್ತಿ ಆಗುತ್ತೆ, ಮೂತ್ರ ಹೋಗೋದು ಜಾಸ್ತಿ ಆಗುತ್ತೆ. ಯಾವಾಗ ಜಾಸ್ತಿ ಮೂತ್ರ ಹೋಗುತ್ತೋ ದೇಹದಲ್ಲಿ ನೀರಿನಂಶ ಕಡಿಮೆ ಆಗಿಬಿಟ್ಟು ಯೂರಿನ್ ಕಾನ್ಸಂಟ್ರೇಟ್ ಆಗಿಬಿಟ್ಟು ಉರಿ ಕಾಣಿಸ್ಕೊಳ್ಳುತ್ತೆ ಒಂದು. ಅದ್ರ ಜೊತೆಗೆ ಈ ಆಲ್ಕೋಹಾಲ್ ಅಂತಕ್ಕಂಥದ್ದು ಅಸಿಡಿಕ್ಕು, ಹಾಗಾಗಿ ಅದು ಕೂಡ ಇರಿಟೇಷನ್ ಮಾಡುತ್ತೆ. ಒಂದನೇದಾಗಿ ಯೂರಿನ್ ಕಾನ್ಸಂಟ್ರೇಟ್ ಆಗುತ್ತೆ, ಎರಡನೇದಾಗಿ ಆಲ್ಕೋಹಾಲ್ ಇರಿಟೆಂಟ್ ಆಗಿ ಕೆಲಸ ಮಾಡೋದ್ರಿಂದ ಅವೆರಡೂ ಸೇರಿಕೊಂಡು ಉರಿ ಮೂತ್ರ ಅತಿ ಹೆಚ್ಚಾಗುತ್ತೆ. ನಾವು ಉಪಯೋಗಿಸ್ತಕ್ಕಂಥ ಅನೇಕ ಔಷಧಿಗಳು, ಮೆಡಿಸಿನ್ಸ್ ಕೂಡ ಈ ಒಂದು ಉರಿ ಮೂತ್ರ ಕಾಣಿಸ್ಕೊಳ್ಳಿಕ್ಕೆ ಕಾರಣ ಆಗುತ್ತೆ. ಉದಾಹರಣೆಗೆ ಅನೇಕ ಪೇನ್ ಕಿಲ್ಲರ್ಸು, ನೋವು, ಜಾಯಿಂಟ್ ಪೇನ್, ಮೈಕೈ ನೋವು ಅಂತ ತಗೊಳ್ತಕ್ಕಂಥ ಅನೇಕ ಮೆಡಿಸಿನ್ಸ್ಗಳು ಕೂಡ ಉರಿ ಮೂತ್ರಕ್ಕೆ ಕಾರಣ ಆಗುತ್ತೆ. ಜೊತೆಗೆ ಕೆಲವೊಂದು ಆ್ಯಂಟಿಬಯೋಟಿಕ್ ಕೂಡ ಉರಿ ಮೂತ್ರ ಆಗಲಿಕ್ಕೆ ಕಾರಣ ಆಗುತ್ತೆ. ಜೊತೆಗೆ BP-ಗೆ ಅಂತ ತಗೊಳ್ತಕ್ಕಂಥ ಕೆಲವೊಂದಿಷ್ಟು ಮಾತ್ರೆಗಳು ಕೂಡ ಬರ್ನಿಂಗ್ ಅಂದರೆ ಉರಿ ಮೂತ್ರ ಕಾಣಿಸ್ಕೊಳ್ಳಿಕ್ಕೆ ಕಾರಣ ಆಗುತ್ತೆ. ಅಂಥ ಸಮಯದಲ್ಲಿ ಏನು ಮಾಡಬೇಕು? ಈ ಟ್ಯಾಬ್ಲೆಟನ್ನು ನಿಲ್ಲಿಸಬೇಕು ಅಥವಾ ಟ್ಯಾಬ್ಲೆಟಿನ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಅದ್ರ ಜೊತೆಗೆ ನೀರನ್ನು ಜಾಸ್ತಿ ಕುಡಿದಾಗ ಈ ಒಂದು ಮೆಡಿಸಿನ್ಸ್, ಬಾಡಿಲಿ ಇರ್ತಕ್ಕಂಥ ಮೆಡಿಸಿನ್ಸ್ ಯೂರಿನ್ ಮುಖಾಂತರ ಬೇಗ ಹೊರಗೋಗಿ ಉರಿ ಮೂತ್ರ ಕಡಿಮೆ ಆಗುತ್ತೆ. ನಮಗೆ ಉರಿ ಮೂತ್ರ ಇದ್ರೆ ಏನು ಮಾಡಬೇಕು? ಮೊದಲನೇದಾಗಿ ನೀರನ್ನು ಜಾಸ್ತಿ ಉಪಯೋಗಿಸ್ಬೇಕು. ಯಾವಾಗ ನಾವು ನೀರನ್ನು ಜಾಸ್ತಿ ಕುಡಿತೀವೋ ಈ ಒಂದು ಮೆಡಿಸಿನ್ ಅಂಶ ಆಗಿರ್ಬೋದು, ಇನ್ಫೆಕ್ಷನಿಂದ ಆಗಿರ್ತಕ್ಕಂಥ ಬ್ಯಾಕ್ಟೀರಿಯಾ ಅಂಶ ಆಗಿರ್ಬೋದು, ಯೂರಿನ್ ಮುಖಾಂತರ ಬೇಗ ನಮ್ಮ ದೇಹದಿಂದ ಹೊರಗೆ ಹೋಗುತ್ತೆ. ಹಾಗಾಗಿ ಉರಿ ಮೂತ್ರ ಕಮ್ಮಿ ಆಗುತ್ತೆ.
ಸೊ ಎರಡನೇದಾಗಿ ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿ ಬದಲಾವಣೆ ಮಾಡ್ಕೋಬೇಕು. ಒಂದು ಪ್ರೋಟೀನ್ ಕಂಟೆಂಟನ್ನು ಕಡಿಮೆ ಮಾಡಬೇಕು. ಈ ನಾನ್ ವೆಜಿಟೇರಿಯನ್ ಫುಡ್ಡನ್ನು ಕಮ್ಮಿ ಮಾಡಬೇಕು. ಈ ಮೊಳಕೆ ಕಟ್ಟಿದ ಕಾಳುಗಳನ್ನು, ಬೇಳೆಗಳನ್ನು ಕೂಡ ಕಡಿಮೆ ಮಾಡಬೇಕು. ಅದ್ರ ಬದಲಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಯೂರಿನನ್ನು ಡೈಲ್ಯೂಟ್ ಮಾಡ್ತಕ್ಕಂಥದ್ದು ಅಂದರೆ ಹಣ್ಣು, ಸೊಪ್ಪು, ತರಕಾರಿನ ಯಥೇಚ್ಛವಾಗಿ ಉಪಯೋಗಿಸಬೇಕು. ಜೊತೆಗೆ ಹೆಚ್ಚು ಖಾರ ಇರತಕ್ಕಂಥದ್ದು, ಹಸಿಮೆಣಸಿನ್ಕಾಯಿ ಇರ್ತಕ್ಕಂಥದ್ದು, ಮಸಾಲ ಪದಾರ್ಥ ಹೆಚ್ಚಿರ್ತಕ್ಕಂಥ ಆಹಾರವನ್ನು ಆದಷ್ಟು ಕಡಿಮೆ ಮಾಡಬೇಕು. ಕಾಫಿ ಕುಡಿಯೋದನ್ನು ಕೂಡ ಕಡಿಮೆ ಮಾಡಬೇಕು. ಆಲ್ಕೋಹಾಲ್ ಅಂದರೆ ಮದ್ಯಪಾನ ಸೇವಿಸ್ತಾ ಇದ್ದರೆ, ಉರಿಮೂತ್ರ ಇದ್ದಂಥ ಸಮಯದಲ್ಲಿ ಮದ್ಯಪಾನ ಸೇವಿಸೋದನ್ನು ನಿಲ್ಲಿಸಬೇಕು. ನೀವು ಯಾವುದೋ ಒಂದು ಮೆಡಿಸಿನ್ ತೊಗೊಳ್ತಾ ಇರ್ತೀರಾ, ಅದರಿಂದನೂ ಕೂಡ ಉರಿಮೂತ್ರ ಆಗ್ಬೋದು. ಹಾಗಾಗಿ ಅಂಥ ಸಮಯದಲ್ಲಿ ಆ ಮೆಡಿಸಿನನ್ನು ಸ್ಟಾಪ್ ಮಾಡಬೇಕು ಅಥವಾ ಆ ಮೆಡಿಸಿನ ಪ್ರಮಾಣವನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಇಷ್ಟು ಮಾಡಿದರೆ ಸಾಕು, ನಿಮ್ಮ ಉರಿಮೂತ್ರ ಕಡಿಮೆ ಆಗುತ್ತೆ. ಇಷ್ಟು ಮಾಡಿದರೂ ಕೂಡ ಉರಿಮೂತ್ರ ಕಮ್ಮಿ ಆಗ್ತಾ ಇಲ್ಲ, ಬಟ್ ಅದ್ರ ಜೊತೆಗೆ ನನಗೆ ಜ್ವರ ಬರ್ತಾ ಇದೆ, ಸಿಕ್ಕಾಪಟ್ಟೆ ಜ್ವರ, ಚಳಿ ಜ್ವರ, ಹೊಟ್ಟೆ ನೋವೆಲ್ಲ ಬರ್ತಾ ಇದೆ ಅಂತಂದರೆ ಅಂಥ ಸಮಯದಲ್ಲಿ ಇನ್ಫೆಕ್ಷನ್ ಪ್ರಮಾಣ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನೀವು ಚೆಕ್ ಮಾಡಿಕೊಂಡು ಯಾವುದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಒಂದು ಮೆಡಿಸಿನ್ ಅಂದರೆ ಆ್ಯಂಟಿಬಯೋಟಿಕನ್ನು ತೊಗೊಂಡು 100% ನಾವು ಯೂರಿನ್ ಇನ್ಫೆಕ್ಷನ್ನ ಕಂಟ್ರೋಲ್ ಮಾಡ್ಬೋದು. ಈ ಯೂರಿನ್ ಇನ್ಫೆಕ್ಷನ್ ಅಂತಕ್ಕಂಥದ್ದು ಒಂದು ಮೇಜರ್ ಇಶ್ಯೂ ಅಲ್ಲ. ಇದೊಂದು ಸಿಂಪಲ್ ಇನ್ಫೆಕ್ಷನ್, ಕಾಮನ್ ಆಗಿರ್ತಕ್ಕಂಥ ಒಂದು ಸಿಂಪಲ್ ಇನ್ಫೆಕ್ಷನ್ನು. ಇದಕ್ಕೆ ಭಯ ಪಟ್ಕೊಂಡು ಹೋಗ್ಬಿಟ್ಟು ಜ್ವರ ಬಂತು, ಉರಿಮೂತ್ರ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳ್ಬಿಟ್ಟು ಹೋಗಿ ಅಡ್ಮಿಟ್ ಆಗ್ತಕ್ಕಂಥದ್ದು. ಈಗ ಹಾಸ್ಪಿಟ್ಲಿಗೆ ಹೋದರೆ ಹೇಳ್ತಾರೆ, ಫೀವರ್ ಇದೆ, ಉರಿಮೂತ್ರ ಇದೆ, ಯೂರಿನ್ ಇನ್ಫೆಕ್ಷನ್ ಆಗ್ಬಿಟ್ಟಿದೆ, ಇನ್ಫೆಕ್ಷನ್ ಜಾಸ್ತಿ ಇದೆ, ಅಡ್ಮಿಟ್ ಆಗಿಬಿಡಿ ಅಂತೇಳಿ ಅಡ್ಮಿಷನ್ ಮಾಡ್ಕೊತಾರೆ. ಯಾವುದೇ ಕಾರಣಕ್ಕೂ ಯೂರಿನ್ ಇನ್ಫೆಕ್ಷನ್ನಿಗೆ, ಉರಿಮೂತ್ರಕ್ಕೆ ಅಡ್ಮಿಟ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾನು ಹೇಳಿರ್ತಕ್ಕಂಥ ಸಿಂಪಲ್ ಸ್ಟೆಪ್ಸನ್ನು ಫಾಲೋ ಮಾಡಿ 100% ಉರಿಮೂತ್ರನ, ಯೂರಿನ್ ಇನ್ಫೆಕ್ಷನನ್ನು ಕಂಟ್ರೋಲ್ ಮಾಡ್ಕೋಬೋದು. ನಗ್ನಗ್ತಾ ಇರಿ, ಆರೋಗ್ಯವಾಗಿರಿ. ನಮಸ್ಕಾರ.